ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಹಲಸಿನಕಾಯಿಯ ಚಂಗುಲಿ ಮಾಡಬೇಕು ಅಂತಿದ್ದೇನೆ. ಮೊದಲಿಗೆ ನಾನು ಚಂಗುಲಿ ಮಾಡಲಿಕ್ಕೆ ನೋಡಿ ಹಲಸಿನ ತೋಳೆಗಳನ್ನು ಬಿಡಿಸ್ಕೊಂಡು ಸೆಕೆಯಲ್ಲಿ ತೋಳೆಯನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಸೆಕೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಮಡಿಕೆ ಮೇಲೆ ಇದು ಬೇಯಲಿ, ಅದಕ್ಕೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಹಾಗೆಯೇ ಚಂಗುಲಿಗೆ ಬೇಕಾದ ಮಸಾಲೆಯನ್ನು ಮಾಡಿಕೊಳ್ಳಿಕ್ಕೆ ನೋಡಿ ಅರ್ಧ ತೆಂಗಿನಕಾಯಿಯನ್ನು ತುರಿದುಕೊಂಡಿದ್ದೇನೆ, ಒಂದು ಈರುಳ್ಳಿ, 2.5 ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ, ಇದರ ಧನಿಯಾದ ಪೌಡ್ರನ್ನು ಮಾಡಿಟ್ಕೊಂಡಿದ್ದೇನೆ, ಒಂದು 4-5-6 ಹೆಸರು ಬೆಳ್ಳುಳ್ಳಿ, ಒಂದು ಕಾಲು ಸ್ಪೂನಷ್ಟು ಅರಶಿನ, ಒಂದು ಸ್ಪೂನಿನಷ್ಟು ಹುಳಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಮೆಣಸು ಖಾರಕ್ಕೆ ಬೇಕಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನೊಂದು 16 ಮೆಣಸು ತಗೊಂಡಿದ್ದೇನೆ, ಒಂದು 9 ಮೆಣಸು ಬ್ಯಾಡಗಿ ತೊಗೊಂಡಿದ್ದೇನೆ ಮತ್ತು ಖಾರ ಮೆಣಸು ತೊಗೊಂಡಿದ್ದೇನೆ. ಮೊದಲಿಗೆ ನಾನು ಈ ಮಸಾಲೆಯನ್ನು ರುಬ್ಬಿಕೊಂಡು ಬರ್ತೇನೆ. ಫ್ರೆಂಡ್ಸ್, ಇವಾಗ ತೋಳೆ ಬೆಂದಿದೆ ನೋಡಿ, ನಾನು ನೋಡಿದೆ. ಈಗ ಸ್ಟವ್ ಆಫ್ ಮಾಡಿಕೊಳ್ತೇನೆ, ಸೆಕೆಯಲ್ಲಿ ಬೆಂದಿದೆ. ಹಾಗೆಯೇ ಇನ್ನೊಂದು ಸ್ಟವಲ್ಲಿ ನಾನು ಹಲಸಿನ ಬೀಜವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಬೇಯಬೇಕು, 2 ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದು. ಈಗ ನಾನು ಒಗ್ಗರಣೆಗೆ 2 ಗೆಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. ನಾನಿವಾಗ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ, ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗಲಿ. ಈಗ ನಾನು ಮೊದಲಿಗೆ ಸಾಸಿವೆ ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಖಾರ ಮೆಣಸನ್ನು ಮುರ್ಕೊಂಡಿದ್ದೇನೆ, ಒಣಮೆಣಸು. ಸ್ವಲ್ಪ ಕರಿಬೇವಿನ ಹಾಕ್ಕೊಳ್ತೇನೆ. ಈಗ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡಿದ್ದೇನೆ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ರುಬ್ಬಿರೋ ಮಸಾಲೆಯನ್ನು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ನಾನು ಈ ಮಸಾಲೆಯನ್ನು ಮೊದಲಿಗೆ ಹಾಕ್ಕೊಳ್ತೇನೆ. ತುಂಬ ನೈಸಾಗಿ ಏನು ಕಡಿಬೇಕಾಗಿಲ್ಲ, ಸಾಧಾರಣವಾಗಿ ರುಬ್ಬಿದ್ರೆ ಸಾಕು. ಕಾಣಿಸ್ಬೋದು. ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳಿಲ್ಲ ನಾನು. ಸ್ವಲ್ಪ ಜಾರು ತೊಳೆದ ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೇನೆ, ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ಉಪ್ಪು ನಾನು ಹಾಕ್ಕೊಂಡಿದ್ದೇನೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ತೊಳೆ ಎಲ್ಲ ಬೇಯುವಾಗ ಹಾಕಿದ್ದೇನೆ, ಸ್ವಲ್ಪ ನೀರು ಸೇರಿಸ್ಕೊಳ್ತೇನೆ. ಹಾಗೆಯೇ ಇದು ಒಂದು ಕುದಿ ಬರಲಿ. ನಾವು ಸೊಳೆಯನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಲಿಕ್ಕೆ ಕಷ್ಟ ಆಗ್ತದೆ, ಅದು ಅಡಿ ತಳ ಅಂಟ್ಕೊಳ್ಳೋ ಸಾಧ್ಯತೆ ಬರ್ತದೆ. ಅದಕ್ಕೆ ಇದನ್ನು ಚೆನ್ನಾಗಿ ಮೊದಲು ಕುದಿಸ್ಕೊಂಡ್ರೆ ಮತ್ತು ಹಾಕಿದ ಮೇಲೆ ನಮಗೆ ಎಷ್ಟು ಸಾಧ್ಯ ಅಷ್ಟು ಕುದಿಸ್ಕೊಂಡ್ರೆ ಆಯಿತು. ಹಾಗಿದ್ರ ಜೊತೆಲಿ ನಾನೀಗ ಬೇಯಿಸಿಟ್ಟಂಥ ಇದೇನು ಹಲಸಿನ ಬೀಜ, ಅದು ಸಿಪ್ಪೆಲ್ಲ ತೆಗೆದಿಲ್ಲ, ಸಿಪ್ಪೆ 2 ಭಾಗ ಮಾಡಿ ಹಾಕಿದ್ದೇನೆ. ಸಿಪ್ಪೆ ನಮಗೆ ಮತ್ತೆ ತಿನ್ನುವಾಗ ಸಿಗ್ತದೆ, ಆಗ ಕರಗಿಟ್ಕೊಂಡ್ರೆ ಆಯಿತು. ಇದೀಗ ಇದ್ರ ಜೊತೆಲಿ ಬೇಯಿರಿ. ಅದಕ್ಕೂ ಉಪ್ಪು ಸೇರಿಸ್ಕೊಂಡಿಲ್ಲ, ಹಾಗಾಗಿ ಉಪ್ಪು ಜಾಸ್ತಿ ಹಾಕೋದು ಬೇಡ, ನೋಡ್ಕೊಂಡು ಹಾಕುವ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಬೇಯಿಸಿಟ್ಕೊಂಡಂಥ ತೋಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಸೊಣೆಯನ್ನು ಸೇರಿಸ್ಕೊಂಡೆ. ಈಗ ಇದನ್ನು ಚೆನ್ನಾಗಿ ಮಚ್ಕೊಳ್ಬೇಕು. ಈ ಹಲಸಿನ ತೊಳೆಯಲ್ಲಿ 2 ವಿಧ ಇದೆ. ಒಂದು ಬಳುವ ಅಥವಾ ತುಳು ಅಂತ ಹೇಳ್ತೇವೆ ತುಳುವಿನಲ್ಲಿ, ಇನ್ನೊಂದು ಬೊಕ್ಕ ಅಥವಾ ಬೊಕ್ಕೆ ಅಂತ ಹೇಳ್ತೇವೆ. ಇದು ಹೇಗೆ ಅಂದರೆ, ಈ ಬಳುವ ಹಲಸಿನಕಾಯಿ ಅಂದರೆ ಈ ಥರ ನೋಡಿ, ಇದು ಬಳುವ ಹಲಸಿನಕಾಯಿಯ ತೊಳೆ. ಅದು ಸ್ವಲ್ಪ ಮೆತ್ತಗೆ ಜಾಸ್ತಿ, ಅಂದರೆ ನೂಲು ಬಿಟ್ಕೊಂಡಾಗಿರ್ತದೆ. ಹಣ್ಣಾದ್ರಿಂದ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಆದರೆ ಇದು ಹಪ್ಪಳಕ್ಕೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯದು. ಬೇಸಿಗೆಯಲ್ಲಿ ಇದು ಒಳ್ಳೆ ಬೆಳೆದು ಸಿಕ್ಕಿದರೆ ಹಪ್ಪಳ ಮಾಡ್ಬೋದು. ನಮಗೆ ಇದು ಲೇಟ್ ಆದ ಮೇಲೆ ಬೆಳೆಯೋದು, ಹಾಗಾಗಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ.
ಅದೇ ಬೊಕ್ಕ ಹಲಸಿನಕಾಯಿ ಆದರೆ ಅದು ನೂಲು ಬಿಟ್ಕೊಳ್ಳೋದಿಲ್ಲ. ಈ ಥರ ಚಂಗುಳಿ ಮಾಡಲಿಕ್ಕೆ ತುಂಬ ಚೆಂದ, ತುಂಬ ರುಚಿ ಸಹ ಇರ್ತದೆ. ನಾನಿವತ್ತು ಚಂಗುಳಿ ಮಾಡಿರೋದು. ನಮ್ಮ ಮನೆಯವರು ಸಹ ಮನೆಯಲ್ಲಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಕೂತ್ಕೊಂಡು ತಿನ್ನು ಅಪರೂಪಕ್ಕೆ ಮಾಡಿದ್ದೇನೆ. ಹಾಗಾಗಿ ಎಲ್ರಿಗೂ ಇಷ್ಟ ಇದು ಮಾಡಿದರೆ, ಹಾಗೆ ಮಾಡಿದೆ. ನಾನು ಮಾಡಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತೇನೋ ಗೊತ್ತಿಲ್ಲ. ಇಷ್ಟ ಆದರೆ ನನ್ನ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ. ಇದನ್ನು ಇನ್ನೊಂದು ಥರ ಒಗ್ಗರಣೆ ಕೊಟ್ಟು ಮಾಡ್ತಾರೆ. ಹೇಗೆಂದರೆ ರೊಳೆಯನ್ನು ಹಾಗೆ ಬೇಯಿಸಿ ಕಾಯಿ ಮೆಣಸು ಕಟ್ ಮಾಡಿ ಅಥವಾ ಒಣಮೆಣಸನ್ನು ಮುರಿದು ಹಾಕಿ ತೆಂಗಿನಕಾಯಿ ತುರಿದು ಹಾಕಿ ಒಗ್ಗರಣೆ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರ್ತದೆ. ನೀವು ಹೇಗೆ ಮಾಡ್ತೀರಾ? ನಾನು ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆಯಿತು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸ್ವಲ್ಪ ಇದು ಬಿಸಿ ಇನ್ನೂ ಕುದೀಲಿ ಸ್ವಲ್ಪ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ಇದನ್ನು ಇಳಿಸಿಟ್ಕೊಳ್ತೇನೆ. ಉಪ್ಪೆಲ್ಲ ಕರೆಕ್ಟಾಗಿ ಬಂದಿದೆ. ಮತ್ತು ಹುಳಿಯೆಲ್ಲ ಹಾಕುವಾಗ ತುಂಬ ಹಾಕೋದು ಬೇಡ, ಕಾರಣ ಇದು ತೊಳೆಯಲ್ಲೇ ಸ್ವಲ್ಪ ಹುಳಿ ಅಂಶ ಇರ್ತದೆ. ಅದಕ್ಕೆ ಫ್ರೆಂಡ್ಸ್, ನಾನಿವತ್ತು ಮಾಡಿದ ಚಂಗುಳಿ ರೆಸಿಪಿ ಹೇಗಿತ್ತು ನೋಡಿ. ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ಟೇಸ್ಟಾಗಿ ಸಹ ಬಂದಿದೆ. ನೀವು ಹೇಗೆ ಮಾಡಿದ ರೀತಿ ಹೇಗಾಗಿದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಿ. ನೀವು ಕೂಡ ಹಲಸಿನಕಾಯಿ ಸಿಕ್ಕಿದರೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.